ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಮಾತಾಡಿದ್ಯಾ ಅಂತ. ಹೈಕಮಾಂಡ್ ಮಾತಾಡಲ್ಲ ರೀ, ಅದು ಹೈಕಮಾಂಡ್ ಅಲ್ಲ, ಕಮಾಂಡೇ ಇಲ್ಲ ಅದಕ್ಕೆ. ಇನ್ನೇನು ಮಾತಾಡುತ್ತೆ? ನೀವಿಬ್ರು ಹಿಂಗೆ ಬಡದಾಡ್ತಾ ಇದ್ದೀರಿ, ಒಂದು ಮಾತು ಮಾತಾಡಿಲ್ಲ ಅಂತಂದ್ರೆ ಅದನ್ನ ಹೈಕಮಾಂಡ್ ಅಂತ ಅನ್ನಕ್ಕಾಗತ್ತಾ? ಬಿಡಿ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೌದು 140 ಜನರಿಗೂ ನಾನು ಅಧ್ಯಕ್ಷ, 140 ಜನರು ಎಲಿಜಿಬಲ್ ಇದ್ದಾರೆ, 140 ಜನನೂ ನನಗೆ ಬೇಕು, ನನಗೆ ಯಾವ ಬಣ ಇಲ್ಲ ಅಂತ. ಕರೆಕ್ಟ್. ನಾಳೆ ಏನಾದರೂ ಮತಕ್ಕೆ ಹಾಕಿದಾಗ ನಿಮ್ಮ ಪರವಾಗಿ ಹೆಚ್ಚು ಮತ ಬರ್ಬೇಕಂದ್ರೆ 140 ಜನ ನಿಮ್ಮ ಪರವಾಗಿ ನಿಂತ್ಕೋಬೇಕು. ಕರೆಕ್ಟ್ ಆಗಿದೆ. ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ಗಳು ಭಾಳ ನಡೀತಾವೆ ರೀ. KPCC ಅಧ್ಯಕ್ಷನ ಬದಲಾವಣೆ ಮಾಡ್ಬೇಕಂತ ಡಿನ್ನರ್ ಮೀಟಿಂಗ್ಗಳು ಮಾಡಿದ್ರು. ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅಂತ ಇದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. 4-5 ಜನ DCM ಆಗಬೇಕು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಏನಾದರೂ ಆಯ್ತಾ ಅಂತ. ಮೀಟಿಂಗ್ ಮಾಡಿದವ್ರು ಯಾರು? ಎಲ್ಲ ಸೀನಿಯರ್ ಲೀಡರ್ಸು. ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, HC ಮಹದೇವಪ್ಪ, ಈ ರೀತಿಯ ದೊಡ್ಡ ದೊಡ್ಡ ಲೀಡರ್ಸ್. ಸೊ ಈ ಲೀಡರ್ಸ್ ಮಾಡ್ತಾ ಇರುವಂಥ ಮೀಟಿಂಗ್ ಬಗ್ಗೆ ಡಿ ಕೆ ಶಿವಕುಮಾರ್ ಹಿಂಗೆ ಹೇಳ್ತಾರೆ ಅಂದರೆ ಪಾಪ ನೋವಿದೆ ಅವರಿಗೆ. ಈ ಮಧ್ಯೆ ಡೆಲ್ಲಿ ಪರೇಡ್ ನಡೆಸಿದಂಥ ಕೆಲವೊಬ್ರು ಮಾತಾಡಿದ್ದಾರೆ. ಅದರ ಜೊತೆಗೆ ಈ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ನಾಯಕರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಮಾತಾಡಿದ್ದಾರೆ ಕೇಳಿಸ್ಕೊಂಡು ಆಮೇಲೆ ನಮ್ಮ ಡಿಬೇಟ್ ಶುರು ಮಾಡೋಣ. ಏನೇ ಆಗಲಿ, ಒಂದು ಕಾಂಗ್ರೆಸ್ನಲ್ಲಿ ಒಂದು ರೀಶಫಲ್ಲು, ಇನ್ನೊಂದು ಲೀಡರ್ಶಿಪ್ ಚೇಂಜ್, ಎರಡೂ ಕೂಗಿದೆ. ಇದನ್ನ ಒಂದು ಸ್ಪಷ್ಟವಾಗಿ ನಾನು ಹೇಳಿದ್ರು ನೀವೇನು ಪೂರ್ತಿ ಅದನ್ನೇ ತಗೊಳ್ಳಲ್ಲ. 100ಕ್ಕೆ 100ರಷ್ಟು ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮತ್ತು ಪಕ್ಷ ಕೂತ್ಕೊಂಡು ಇದನ್ನ ಸ್ಮೂತ್ ಆಗಿ ರೀಶಫಲೇ ಆಗುತ್ತೋ, ಲೀಡರ್ಶಿಪ್ ಡಿಸ್ಕಷನ್ ಆಗುತ್ತೋ ಆಗುತ್ತೆ. ಇದಕ್ಕೇನಾದ್ರು ಒಂದು ಪರಿಹಾರ ಆಗ್ಬೇಕು. ಹೈಕಮಾಂಡ್ ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡಲಿ, ಏನಾದ್ರು ತೀರ್ಮಾನ ಆಗಲಿ ಅನ್ನೋದು ಬಹಳಷ್ಟು ಜನರದ್ದು, ಶಾಸಕರು, ಮುಖಂಡರು ಎಲ್ಲರದ್ದು ಒಂದು ಅಭಿಲಾಷೆ ಇದೆ. ಆ ಒಂದು ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗೋದು ಬೇಡ, ಪಕ್ಷ ಸಂಘಟನೆಗೆ ಹಿನ್ನಡೆ ಆಗೋದು ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು. ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅವರು ಒಂದು ಮೀಟಿಂಗ್ ಮಾಡಿದ್ರೆ ನಾವು ಒಂದು ಮೀಟಿಂಗ್ ಮಾಡೋದು, ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ, ಪಕ್ಷಕ್ಕೆ ಹಾನಿ ಆಗ್ತದೆ. ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನಗೆ ಹೇಳೋದೇನಿಲ್ಲ. ಮನವಿ ಈ ತರ ಏನಾರು ಇದ್ರೆ, ನನಗೆ ಗೊತ್ತಿಲ್ಲ ಈ ತರ ಬೆಳವಣಿಗೆಗಳಿಲ್ಲ, ಏನಾದ್ರು ಈ ತರ ಬೆಳವಣಿಗೆಗಳಿದ್ರೆ ಇದಕ್ಕೆ ಒಂದು ಸೂಕ್ತವಾದಂತ ಇತಿಶ್ರೀನ ಹೈಕಮಾಂಡ್ ಆಡಬೇಕು ಅಂತ ಮನವಿ ಮಾಡ್ತೀನಿ. ದಿಲ್ಲಿಯಲ್ಲಿ ಏನಾರಾಗ್ಲಿ, ಹೊರಗಡೆ ಏನಾರಾಗ್ಲಿ, ನಮ್ಮ ಪಾಡಿ ನಾವು ಕೊಡ್ತಾನೆ ಇರ್ತೀವಿ, ಚರ್ಚೆ ಮಾಡ್ತೀವಿ. ಪಾರ್ಟ್ ಆಫ್ ದ ಪಾರ್ಟಿ ಅದು, ಅದ್ರಲ್ಲೇನು ಬಿಟ್ಟೇನಿಲ್ಲ. ಸೊ ಡೆಲ್ಲಿ ಹೋಗೋದು ನಮ್ಗೇನು ಗೊತ್ತಿಲ್ಲ, ಅವ್ರ ಸಂಬಂಧ ನಾವೇನು ಕೂಡಿಲ್ಲ, ನಮ್ದು ಯಥಾಸ್ಥಿತಿ ಕೂಡಿದೀವಿ ಅಷ್ಟೇ. ಅದನ್ನ ಬಿಟ್ಟರೆ ಅದ್ರಲ್ಲಿ ಏನು ಅವ್ರು ಹೋಗಿದಾರೆ ಇವ್ರು ಹೋಗಿದಾರೆ ಅಂತ ಅವ್ರಿಗೋಸ್ಕರ ನಾವೇನು ಕೂಡಿಲ್ಲ. ರೂಟಿನಾಗ ಕೂಡಿರಂತ ಒಂದು ಸಭೆ ಪಾರ್ಟಿ ಅಷ್ಟೇ. ನೋಡಿ, ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ. ಹೈಕಮಾಂಡ್ ಡಿಸಿಷನ್ ಅಂತ ಮತ್ತೆ ಹೇಳಿದೀವಿ. ಈಗ ಯಾರು ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗೋಲ್ಲ, ವಿರೋಧವಾಗಿ ಹೇಳಿದ್ರು ಅದಾಗೋಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು. ಒಂದು ಹೇಳ್ತಾನೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಅಂತಿಮ. ಅದು ಹೈಕಮಾಂಡ್ ಏನು ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನು ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯ ಸಾಹೇಬ್ರು ಹಿಡ್ಕೊಂಡು, ಮುಖ್ಯಮಂತ್ರಿಗಳು ಹಿಡ್ಕೊಂಡು, ಉಪಮುಖ್ಯಮಂತ್ರಿ ಹಿಡ್ಕೊಂಡು, ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳುವಂಥದ್ದು.